ಅಪ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು ಇಷ್ಟು ಸುಸ್ತಾಗಲಿಲ್ಲ. ಈ ಅಜ್ಜಿ ಬಂದು ಏನು ತಲೆ ಕೆಡಿಸ್ಬಿಡ್ತಪ್ಪ. ಉಫ್, ಸಾಕಾಗಿ ಹೋಗ್ಬಿಡ್ತತ್ಲೆಗೆ. ಟೈಮಲ್ಲಿ 6 ಗಂಟೆ ಆಗಿದೆ. ಮನೆಗೆ ಹೋಗ್ಬಿಡೋಣಪ್ಪ, ಯಾಕೋ ತಲೆ ತುಂಬ ನೋಯ್ತಾ ಇದೆ. ಮನೆಗೆ ಹೋಗ್ಬಿಡೋಣ. ಯಾರು? ಗೀತಾ, ಯಾಕಮ್ಮ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಯಾಕೂ ಇಲ್ಲ ಅತ್ತೆ, ಸ್ವಲ್ಪ ತಲೆ ನೋಯ್ತಿತ್ತು, ಅದಕ್ಕೆ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ಟೆ. ಯಾಕಮ್ಮ ಗೀತಾ, ಸಪ್ಪಗಿದೆಯಾ? ತಲೆ ನೋಯ್ತ್ರೆ ನೀನು ಈ ಥರ ಇರಲ್ವಲ್ಲ? ಯಾಕೂ ಇಲ್ಲ ಅತ್ತೆ, ಆಫೀಸಲ್ಲಿ ಇವತ್ತು ಕಿರಿಕಿರಿ ಆಯ್ತಾ, ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದೀನಿ ಅಷ್ಟೇ. ಏನು ಕಿರಿಕಿರಿ ಏನಮ್ಮ? ಎಲ್ಲ ಸರಿ ಇದೆ ತಾನೆ? ಬಾ ಇಲ್ಲಿ ಕುತ್ಕೋ ಬಾ. ಈಗ ಹೇಳು, ಏನಾಯ್ತು? ಏನಕ್ಕೆ ಬೇಜಾರಾಗಿದೆಯಾ? ಏನೋ ಕಿರಿಕಿರಿ ಅಂದಲ್ಲ, ಏನಾಯ್ತು? ಏನೂ ಇಲ್ಲ ಅತ್ತೆ, ಇವತ್ತು ಆಫೀಸಿಗೆ ಒಂದು ಅಜ್ಜಿ ಬಂದಿತ್ತಾ. ಆ ಅಜ್ಜಿ ನೋಡಿದರೆ ವಯಸ್ಸೊಂದು 78-80 ಇದ್ದಂಗಿದೆ. ಆದರೆ ಬಂದ್ಬಿಟ್ಟು ಆಧಾರ್ ಕಾರ್ಡಲ್ಲಿ ನಂದು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಕೊಡಮ್ಮ, ನಂದು ಇವಾಗ ವಯಸ್ಸು 28-29 ಅಂತ ಹೇಳಿ ತಲೆ ತಿನ್ನ ಬಂದ್ಬಿಟ್ಟೆ ತಂಗೆ. ಇಷ್ಟೆಲ್ಲ ಆಯಿತು ಅತ್ತೆ. ಅಯ್ಯೋ ಶಿವನೇ, ಇಷ್ಟಕ್ಕೆಲ್ಲ ಬೇಜಾರಾಗ್ತಾರೇನಮ್ಮ? ನಾವು ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿಗೆ ಬರೋ ಕಸ್ಟಮರ್ಸು ಒಂದೊಂದು ಥರ ಇರ್ತಾರೆ, ಕಿರಿಕಿರಿ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲಲ್ಲಮ್ಮ. ಪಾಪ ವಯಸ್ಸಾಗಿದೆ ಅಂತ ಹೇಳ್ತೀಯ, ಅವ್ರಿಗೆ ಮರುವಿರುತ್ತೆ, ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ? ನಾವು ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು ಅಂತಂದರೆ ನಾವು ಕೆಲವೊಂದನ್ನು ಸಹಿಸ್ಕೋಬೇಕಾಗುತ್ತಮ್ಮ. ಹೌದು ಅತ್ತೆ, ನೀವು ಹೇಳೋದು ನಿಜಾನೇ. ಆದರೆ ಆ ಅಜ್ಜಿ ಹೇಳಿದ ಮಾತಿಗೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಹಿಂಗೇನೂ ಬರಲ್ಲ, ಇಷ್ಟು ದೊಡ್ಡ ಆಫೀಸ್ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಡ್ತು ಅತ್ತೆ. ಇರಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ಏನಾದರೂ ತಿನ್ನುವಂತೆ. ಕಾಫಿ ಮಾಡ್ಕೊಂಬರಲಾ? ಹ್ಞೂ ಅತ್ತೆ, ಕಾಫಿ ಕುಡಿತೀನಿ, ಬಟ್ ನಾನೇ ಬಂದು ಮಾಡ್ಕೋತೀನಿ ಬಿಡಿ. ನೀವು ಯಾಕೆ ತೊಂದರೆ ತಗೋತೀರಿ? ನಾನೇ ಮಾಡ್ಕೋತೀನಿ. ಅದರಲ್ಲೇನು ತೊಂದರೆ ಇದೆನಮ್ಮ? ನೀ ನನ್ನ ಮಗಳಿದ್ದಂಗಲ್ವಾ, ನಾನು ಮಾಡ್ಕೊ ಬರ್ತೀನಿ, ನನಗೇನು ತೊಂದರೆ ಇಲ್ಲ, ಆಯಿತಾ? ಸರಿ ಅತ್ತೆಮ್ಮ, ಹಾಗಿದ್ರೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅತ್ತೆ ಅತ್ತೆ, ಎಕ್ಸಿಬಿಷನಿಗೆ ಹೋಗಣ್ರ ಇವತ್ತು? ಯಾಕೋ ತುಂಬ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಹೋಗಣ್ರಿ ಪ್ಲೀಸ್, ನಾಳೆ ಬೇರೆ ಸಂಡೇ ಇದೆ ಅಲ್ವಾ, ಇವತ್ತು ಹೋಗೋಣ ಪ್ಲೀಸ್. ಎಕ್ಸಿಬಿಷನಿಗ ಆಯ್ತಾ ಇಲ್ಲಪ್ಪ? ಇಲ್ಲ ಅತ್ತೆ, ಇದೆ. ಹಾಗಿದ್ರೆ ನಿನ್ನ ಗಂಡ ಬರಲಿ ತಡಿ, ಅವನೂ ಕೇಳೋಣ, ಅವನು ಏನಂತನೋ ಏನೋ. ಪ್ಲೀಸ್ ನೀವೇ ಹೇಳಿ ಒಪ್ಸಿ ಅವರಿಗೆ. ಸರಿ ಕಣಮ್ಮ, ಅವ್ನು ಬರಲಿ ತಡಿ, ಹೇಳ್ತೀನಿ, ಎಲ್ಲರೂ ಹೋಗಿ ಬರೋಣಂತೆ. ಸರಿ ಅತ್ತೆ, ಹಾಗಿದ್ರೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಪ್ಪ ಶಿವನೇ, ಏನು ರಶ್ ಇದೆ ಅಪ್ಪ ಇವತ್ತು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಅತ್ತೆ, ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇದೆ ಅಲ್ವಾ? ಹ್ಞೂ, ನೋಡೋಕ್ಕೇನೋ ಖುಷಿ ಆಗ್ತಿದೆ, ಅದೇ ರಶ್ ನೋಡಿ ಹೆಂಗಿದೆ. ಹ್ಞೂ ಅತ್ತೆ, ನಾಳೆ ಸಂಡೇ ಇದೆ ಅಲ್ಲ, ಅದು ಹಿಂಗಾಗಿ ಇಷ್ಟು ರಶ್ ಇರೋದು. ಅತ್ತೆ, ಮಾವನ್ ನೋಡಿ ಯಾಕೋ ಸಿಟ್ಟಲ್ಲಿರೋ ಥರ ಇದೆ. ಅಯ್ಯೋ ಯಾಕ್ರಿ ಮಕ್ಕ ಹಂಗೆ ಗಂಟಿಟ್ಕೊಂಡಿದ್ದೀರಲ್ಲ, ಸ್ವಲ್ಪ ನಗ್ಬಾರ್ದಾ? ಖುಷಿಯಾಗಿರ್ಬಾರ್ದಾ? ನಾನು ನಿಂಗೆ ಹೇಳಿಲ್ವೇನೆ ನಾನು ಬರಲ್ಲ ಅಂತ, ಮನೆಯಲ್ಲೇ ಇರ್ತಿದ್ದೆ, ಜುಲ್ಮಿ ಮಾಡಿ ಕರ್ಕೊಂಬಂದ್ರಿ ನನ್ನ. ಎಷ್ಟು ರಶ್ ಇದೆ ಅಂತ ನೋಡು, ನನಗಂತೂ ಕಿರಿಕಿರಿ ಆಗುತ್ತಪ್ಪ. ಯಾವಾಗಲೂ ನಿಮ್ದು ಇದ್ದಿದೆ ನಿಮ್ಮದು. ಎಲ್ಲಾದರೂ ಹೋಗ್ಬೇಕು, ಆ ಥರ ಖುಷಿಯಾಗಿರ್ಬೇಕು ಅನ್ನೋದು ಇಲ್ಲೇ ಇಲ್ಲ ನಿಮಗೆ, ಎಲ್ಲಿಗೆ ಹೋಗೋಕ್ಕೂ ಬಿಡಂಗಿಲ್ಲ. ಅಯ್ಯೋ ಮಾಲತಿ, ನೀವು ಬರ್ರಿ, ನನಗೆ ಯಾಕೆ ಕರ್ಕೊಂಬಂದ್ರಿ? ನೀವು ಹೋಗೋಕೇನಾದ್ರು ನಾನು ಬೇಡ ಅನ್ನ? ಬೇಡ ಅಂದಿಲ್ಲ, ಜೊತೆಗೆ ಬಂದರೆ ಎಷ್ಟು ಖುಷಿ ಆಗುತ್ತೆ ನಮಗೂ. ಇರ್ಲಿ ಇರ್ಲಿ, ನೀವಿಬ್ರು ಜಗಳ ಮಾಡ್ಕೊಂತ ನಿಂತ್ಕೋಬೇಡಿ, ಬನ್ನಿ ಒಳಗಡೆ ಹೋಗೋಣ. ಹೌದು, ಇವರೆಲ್ಲಿ? ಇಲ್ಲೇ ಟಿಕೆಟ್ ತಗೋಬರ್ತೀನಿ ಅಂತ ಹೋದ. ಬಂದ ನೋಡು. ಯಾಕ್ರಿ ಲೇಟ್ ಆಯ್ತು? ರಶ್ ಇದ್ದೀನಲ್ಲ? ಹ್ಞೂ ಕಣೆ, ತುಂಬ ರಶ್ ಇತ್ತು, ಟಿಕೆಟ್ ತಗೊಬರೋಷ್ಟ್ರಲ್ಲಿ ಲೇಟ್ ಆಗ್ಬಿಡ್ತು. ಬನ್ನಿ ಒಳಗಡೆ ಹೋಗೋಣ. ಅರೆ ಅಲ್ಲಿ ನೋಡಿ ಅತ್ತೆ, ವೀಲ್ ಚೇರ್ ಎಷ್ಟು ಚೆನ್ನಾಗಿದೆ. ಬರ್ರಿ ಅತ್ತೆ, ಹೋಗಿ ಆಟ ಆಡೋಣ. ಅಯ್ಯಯ್ಯಪ್ಪ, ನಾನು ಬರಲ್ಲಪ್ಪ, ನನಗೆ ಭಯ ಆಗುತ್ತೆ. ನೀನು ಹೋಗ್ಬೇಡ ಸುಮ್ಮನೆ, ಮತ್ತೆ ತಲೆ ತಿರುಗಿ ಬಿದ್ದ ಅಂದರೆ ಅಲ್ಲಿಂದ. ಅಯ್ಯೋ ಅತ್ತೆ, ಹಂಗೇನೂ ಆಗಲ್ಲ, ಬನ್ನಿ ಅತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ಮೇಲಿಂದ ಸಿಟಿ ಎಲ್ಲ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಇಲ್ಲ ಅಪ್ಪ, ನಾನು ಬರಲ್ಲ, ನೀನು ಸೀನಾ ಹೋಗಿ ಆಟ ಆಡ್ರಿ. ಹುಷಾರು, ಬರ್ರಿ ಆಟ ಆಡೋಣ. ಹ್ಞೂ ಬಾ ಹೋಗೋಣ. ಹುಷಾರು ಕಣ್ರು, ನಿಧಾನ. ಸೀನಾ ಹುಷಾರು. ವಾವ್, ಎಷ್ಟು ಮಜಾ ಬರ್ತಾ ಇದೆ ಅಲ್ಲ ವಸಿ. ವಾವ್, ವ್ಯೂ ನೋಡು. ನಿನಗೆ ಮಜಾ, ನನಗೆ ಇಲ್ಲಿ ಪ್ರಾಣ ಸಂಕಟ. ಅಯ್ಯಪ್ಪ, ಏನ್ರಿ ಇದು, ಬರೀ ವೀಲ್ ಚೇರಿಗೆ ಇಷ್ಟೊಂದು ಸುಸ್ತಾಗ್ಬಿಟ್ರೆ ಹೆಂಗೆ? ಇನ್ನೂ ಆಡೋದು ತುಂಬ ಇದೆ.
ಅಯ್ಯಪ್ಪ ನಂಗೆ ಕೈಯಾಗಲ್ಲಪ್ಪ. ಸಾಕು ಸಾಕು, ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಹ್ಞೂ ಹೌದು, ಸಾಕು ಹೋಗೋಣ ಬರ್ರಿ. ಇನ್ನು ಎಷ್ಟೊತ್ತಾಡ್ತೀರಿ? ನಿಮ್ಮ ಅಪ್ಪಂಗೆ ಇಷ್ಟೇ ಬೇಕಿತ್ತು ಮನೆಗೆ ಹೋಗಕ್ಕೆ. ಸರಿ ಬರ್ರಿ ಹೋಗೋಣ ಎಲ್ಲ. ನಡೀರಿ ನಡೀರಿ. ಹಾಯ್ ಫ್ರೆಂಡ್ಸ್, ಹೇಗಿತ್ತು ಈ ವಿಡಿಯೋ? ಪ್ಲೀಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಪ್ಲೀಸ್ ಏನಾದರೂ ಸಜೆಷನ್ ಕೊಡೋದಿದ್ರೆ ಕೊಡಿ ಪ್ಲೀಸ್. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದರೂ ಬೋರ್ ಅನಿಸಿದರೆ ಹೇಳಿ. ಯಾವುದಾದ್ರೂ ಕ್ಯಾರೆಕ್ಟರ್ ಬೋರ್ ಅನಿಸಿದರೆ, ಮಾತೇನಾದರೂ ನಿಧಾನ ಅನಿಸಿದರೆ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹೇಳಿ ಹೇಗಿದೆ ಅಂತ.